ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಉಪ್ಪಾರ ಸಮುದಾಯದ ನಿಯೋಗ ಇವತ್ತು ಭೇಟಿಯಾಗಿದೆ. ಅತ್ಯಂತ ಮಹತ್ವದ ಭೇಟಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಉಪ್ಪಾರ ಸಮುದಾಯದವರು ಮನವಿಯನ್ನ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಸಮುದಾಯಕ್ಕೆ ರಾಜಕೀಯ ಸ್ಥಾನಮಾನವನ್ನು ಕೊಡಿ ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಉಪ್ಪಾರ ಸಮುದಾಯದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ನಿಯೋಗ ಮುಖ್ಯಮಂತ್ರಿಗಳನ್ನು ಇವತ್ತು ಭೇಟಿಯಾಗಿರುವಂಥದ್ದು. ಭೇಟಿಯ ಸಂದರ್ಭದಲ್ಲಿ ಉಪ್ಪಾರ ಸಮುದಾಯದ ಏಕೈಕ MLA ಕರ್ನಾಟಕದಲ್ಲಿರುವಂಥದ್ದು ಪುಟ್ಟರಂಗ ಶೆಟ್ಟಿಯವರು, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದೈತ್ಯ ರಾಜಕಾರಣಿ, ಲಿಂಗಾಯತ ಸಮುದಾಯದ ಪ್ರಮುಖ, ಈಗ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರನ್ನು ಹೀನಾಯವಾಗಿ ಸೋಲಿಸಿ ಪ್ರಚಂಡ ಮತಗಳ ಅಂತರದಿಂದ ಗೆದ್ದಂತಹ ಪುಟ್ಟರಂಗ ಶೆಟ್ಟಿಯವರು ಏಕೈಕ MLA. 224 MLAಗಳ ಪೈಕಿ ಪುಟ್ಟರಂಗ ಶೆಟ್ಟಿಯವರು ಏಕೈಕ ಉಪ್ಪಾರ ಸಮುದಾಯದ MLA. 2018ರಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರದ ಅವಧಿಯಲ್ಲಿ ಇವರಿಗೆ ಸಚಿವ ಸ್ಥಾನ ಕೊಡಲಾಗಿತ್ತು, ಬಟ್ ಈ ಬಾರಿ ಸಚಿವ ಸ್ಥಾನ ಕೊಟ್ಟಿಲ್ಲ. ಸೊ ಹಾಗಾಗಿ ಉಪ್ಪಾರ ಸಮುದಾಯದವರು ಭೇಟಿಯಾಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ರಾಜಕೀಯ ಸ್ಥಾನಮಾನ, ಗೆದ್ದಂಥ ಒಬ್ಬ ಶಾಸಕ, ಇರುವಂಥ ಏಕೈಕ ಶಾಸಕ, ಆತನಿಗೆ ಸಚಿವ ಸ್ಥಾನ ಕೊಡಬೇಕು. ಆಗ ಸಮುದಾಯಕ್ಕೆ ರಾಜಕೀಯ ಸ್ಥಾನಮಾನ ಕೊಟ್ಟ ಹಾಗೆ ಆಗತ್ತೆ ಸರ್ಕಾರದಲ್ಲಿ. ಈ ಬಾರಿ 2023ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎರಡನೆಯ ಸರ್ಕಾರದ ಅವಧಿಯಲ್ಲಿ ಪುಟ್ಟರಂಗ ಶೆಟ್ಟಿಯವರು ತುಂಬ ನಿರೀಕ್ಷೆಯಲ್ಲಿದ್ದರು, ಸಚಿವ ಸ್ಥಾನ ಸಿಗಬಹುದು ಅಂಥೇಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಕೂಡ ಹೌದು, ನಿರೀಕ್ಷೆಯಲ್ಲಿದ್ದರು ನಮಗೆ ಸಿಕ್ಕೇ ಸಿಗುತ್ತೆ ಅಂಥೇಳಿ. ಒಬ್ಬ MLA ಮಾತ್ರ ಇರೋದರಿಂದಾಗಿ ಸಮುದಾಯಕ್ಕೆ ಮಣೆ ಹಾಕಬಹುದು ಅಂಥೇಳಿ, ಬಟ್ ಕೊಡಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದರೆ ಕೊಡಬೇಕು. ಕಾರಣ ಏನು ಅಂತ ಹೇಳಿದ್ರೆ ಸಮುದಾಯದ ರೆಪ್ರೆಸೆಂಟೇಷನ್ ಆಗಬೇಕಲ್ಲ. ಇವರು ಏಕೈಕ MLA, ಕಾಂಗ್ರೆಸ್ನಲ್ಲಿ ಮಾತ್ರ ಇರುವಂಥ MLA. BJPಯಲ್ಲೂ ಕೂಡ ಉಪ್ಪಾರ ಸಮುದಾಯದ MLA ಇಲ್ಲ, JDSನಲ್ಲೂ ಕೂಡ ಉಪ್ಪಾರ ಸಮುದಾಯದ MLA ಇಲ್ಲ. ಇರುವಂತಹ ಏಕೈಕ ಶಾಸಕ ಅದು ಪುಟ್ಟರಂಗ ಶೆಟ್ಟಿಯವರು. ಸೊ ಸಮುದಾಯ ಸಹಜವಾಗಿ ನಿರೀಕ್ಷೆ ಮಾಡುತ್ತೆ, ನಮ್ಮ ಸಮುದಾಯಕ್ಕೆ ಪೊಲಿಟಿಕಲ್ ಪ್ರಾತಿನಿಧ್ಯ ಬೇಕು ಅಂಥೇಳಿ. ದೊಡ್ಡ ಸಮುದಾಯಗಳೇ ಅವಕಾಶಗಳನ್ನು ಕಿತ್ಕೊಂಡ್ರೆ ಸಣ್ಣ ಸಮುದಾಯಗಳು ಏನು ಮಾಡಬೇಕಾಗಾದ್ರೆ?